ಒಂದ್ಸಲ ಊಹಿಸ್ಕೊಳ್ಳಿ, ಒಬ್ಬ ರಾಜ ಒಂದು ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ಗೆ, ಅಂದ್ರೆ ನಮ್ಮ ರಸಂನಲ್ಲಿ ಹಾಕೋ ಕರಿಮೆಣ್ಸಿಗೆ ಒಂದು ಸ್ಪೂನ್ ಸ್ವಚ್ಛ ಆಗಿರೋ ಗೋಲ್ಡ್ ಕೊಡ್ತಾ ಇದ್ದ. ನಿಜವಾಗ್ಲೂ ರೋಮನ್ ದೇಶದ ಜನರು ಈ ಕರಿಮೆಣಸಿಗೆ ಮರುಹೋಗಿ ಅದನ್ನ ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತಾ ಇದ್ರು. ಇದು ನಂಬೋಕ್ ಕಷ್ಟ ಅಲ್ವಾ? ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಾವು ಅಂತ ಒಂದು ಶ್ರೀಮಂತ ಕಾಲದ ಬಗ್ಗೆ ಮಾತಾಡ್ತಾ ಇದೀವಿ. ಅಶೋಕ ರಾಜನು ಸತ್ತ ಮೇಲೆ ದೊಡ್ಡ ಮೌರ್ಯನ್ ಎಂಪೈರ್ ಬ್ರೇಕ್ ಆಗಿ ಚಿಕ್ಕ ಚಿಕ್ಕ ಕಿಂಗ್ಡಮ್ಸ್ ಆಯ್ತು. ಹೌದು, ಇದು ಒಂದು ಸ್ಯಾಡ್ ಸ್ಟೋರಿ ಅಂತ ತುಂಬಾ ಜನ ಅನ್ಕೋತಾರೆ. ಆದ್ರೆ ಅಸಲಿಯಾಗಿ ಇದು ಒಂದು ಸೂಪರ್ ಹಿಟ್ ಸ್ಟೋರಿ. ಅಂದ್ರೆ ಅಶೋಕನ ನಂತರ ಇಂಡಿಯಾ ಒಂದು ತರ ಹೊಸ ಪಜಲ್ ಆಗಿ ಜೋಡಿಸ್ಕೊಳ್ತು ಅಲ್ವಾ? ಎಕ್ಸಾಕ್ಟ್ಲಿ. ದೊಡ್ಡ ಎಂಪೈರ್ ಬ್ರೇಕ್ ಆದ ಕೂಡ್ಲೆ ಎಲ್ರೂ ಕದಿಯತ್ತಾರೆ ಅಥವಾ ಬಡತನ ಬರುತ್ತೆ ಅಂತ ಅನ್ಕೋತಾರೆ. ಆದ್ರೆ ಏಜ್ ಆಫ್ ರಿಆರ್ಗನೈಸೇಷನ್ ಅಂತ ಕರೆಯಲು ಪಡುವ ಈ ಟೈಮ್ನಲ್ಲಿ ಇಂಡಿಯಾ ಇನ್ನೂ ಅಷ್ಟು ಕಲರ್ಫುಲ್ ಆಗ್ತಾ ಹೋಯ್ತು. ಖಂಡಿತ. ಆ ದೊಡ್ಡ ಎಂಪೈರ್ ಒಂದು ದೊಡ್ಡ ಮರ ಬಿದ್ದಂಗೆ. ಆ ಮರ ಬಿದ್ದಾಗ ಹೊಸ ಚಿಕ್ಕ ಗಿಡಗಳು ಬೆಳೆದವು ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ. ನಾರ್ತ್ನಲ್ಲಿ ಶುಂಗಾಸ್ ಬಂದ್ರು, ಈಸ್ಟ್ನಲ್ಲಿ ಛೇದೀಸ್ ಬಂದ್ರು. ಓ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಛೇದಿ ಕಿಂಗ್ ಖಾರವೇಲ ತನ್ನ ಲೈಫ್ ಸ್ಟೋರಿನ ಕಲ್ಲಿನ ಮೇಲೆ ಬರೆಸಿದ. ಅದನ್ನ ಹಥಿಗುಂಫ ಇನ್ಸ್ಕ್ರಿಪ್ಷನ್ಸ್ ಅಂತಾರೆ. ಹಥಿಗುಂಫ ಇನ್ಸ್ಕ್ರಿಪ್ಷನ್ಸ್ ಇದು ಒಂದು ತರ ನಮ್ಮ ಸ್ಕೂಲ್ ಡೈರಿನ ಕಲ್ಲಿನಲ್ಲಿ ಬರ್ದಂಗಿದೆ. ಹೌದೌದು. ಪುಸ್ತಕಗಳು ಹಾಳಾಗಬಹುದು, ಆದರೆ ಕಲ್ಲು ಹಾಳಾಗಲ್ಲ ಅನ್ನೋ ಐಡಿಯಾ ಆಗಿತ್ತು ಅಂತ ಕಾಣುತ್ತೆ. ಕಲ್ಲಿನ ಡೈರಿನ? ವಾವ್! ಇನ್ನು ಸೌತ್ನಲ್ಲಿ ಸತವಾಹನಸ್ ಬಂದ್ರು ಅಲ್ವಾ? ಹೌದು. ಈ ಸತವಾಹನ ಕಿಂಗ್ಸ್ ತಮ್ಮ ತಾಯಿಯ ಹೆಸರನ್ನ ತಮ್ಮ ಹೆಸರಿನ ಜೊತೆ ಸೇರಿಸ್ಕೊಳ್ತಾ ಇದ್ರು. ವೇಟ್, ನಾರ್ಮಲಿ ರಾಜರು ತಮ್ಮ ತಂದೆಯ ಹೆಸರು ಹೇಳ್ತಾರೆ ಅಲ್ವಾ? ಇದು ತುಂಬಾ ಡಿಫ್ರೆಂಟ್ ಆಗಿದೆ. ತುಂಬಾ ಡಿಫ್ರೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಗೌತಮಿ ಪುತ್ರ ಸಾತಕರ್ಣಿ ಅಂದ್ರೆ ಗೌತಮಿಯ ಮಗ ಅಂತ ಅರ್ಥ. ಇದು ಖಾಲಿ ತಾಯಿ ಮೇಲಿದ್ದ ಪ್ರೀತಿನಾ ಅಥವಾ ಇದರಲ್ಲಿ ಯಾವ್ದಾದ್ರೂ ಸ್ಮಾರ್ಟ್ ಟ್ರಿಕ್ ಇತ್ತಾ? ತಾಯಿ ಮೇಲೆ ರೆಸ್ಪೆಕ್ಟ್ ಖಂಡಿತ ಇತ್ತು. ಅದರ ಜೊತೆ ಇದೊಂದು ಸ್ಮಾರ್ಟ್ ಪೊಲಿಟಿಕಲ್ ಮೂವ್ ಕೂಡ ಆಗಿತ್ತು ನೋಡಿ. ಓ, ಹಾಗೇನಾ? ಅಂದ್ರೆ ತಾಯಿಯ ಫ್ಯಾಮಿಲಿ ಸಪೋರ್ಟ್ ಕೂಡ ರಾಜನ್ಗೆ ಸಿಕ್ತಿತ್ತು ಅಲ್ವಾ? ಎಕ್ಸಾಕ್ಟ್ಲಿ. ಆ ಟೈಮಲ್ಲಿ ಗೊತ್ತಲ್ಲ, ಹಲವಾರು ಟ್ರೈಬಲ್ ಗ್ರೂಪ್ಸ್ ಇದ್ವು. ಕ್ವೀನ್ ಗೌತಮಿ ಬಾಲಾಶ್ರೀ ತನ್ನ ಮಗ ಎಷ್ಟು ಬ್ರೇವ್ ಅಂತ ತನ್ನ ಸ್ವಂತ ಅಫಿಷಿಯಲ್ ರೆಕಾರ್ಡ್ಸ್ನಲ್ಲಿ ಬರೆಯಿಸಿದ್ದಾರೆ. ಸೂಪರ್. ಮತ್ತು ಈ ರಾಜರು ಯುದ್ಧ ಮಾಡೋ ಬದಲು ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ ಮೂಲಕ ಶಾಂತಿ ಮಾಡ್ಕೊಡ್ತಾ ಇದ್ರು ಅಂತ ಓದಿದ್ದೀನಿ. ಹೌದು. ಯುದ್ಧ ಮಾಡಿದ್ರೆ ಇಷ್ಟೆಲ್ಲ ಲಾಸ್ ಆಗತ್ತೆ. ಅದೇ ಮದುವೆ ಆಗಿ ರಿಲೇಷನ್ ಮಾಡ್ಕೊಂಡ್ರೆ ಶತ್ರುಗಳು ಕೂಡ ಫ್ರೆಂಡ್ಸ್ ಆಗ್ತಾರೆ. ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ ಅಂದ್ರೆ ಪಕ್ಕ ರಾಜ್ಯದ ರಾಜಕುಮಾರಿ ಜೊತೆ ಮದುವೆ ಆಗಿ ಅವರ ಫ್ಯಾಮಿಲಿನ ತಮ್ಮ ಫ್ರೆಂಡ್ಸ್ ಮಾಡ್ಕೊಳ್ಳೋದು ತರೆನಾ? ಕರೆಕ್ಟ್. ಇದು ಒಂದು ದೊಡ್ಡ ಟೀಮ್ ಮಾಡ್ಕೊಳ್ಳೋಕೆ ಬೆಸ್ಟ್ ವೇ ಆಗಿತ್ತು ಆ ಕಾಲದಲ್ಲಿ. ಓಕೆ, ಟೀಮ್ ಸ್ಟ್ರಾಂಗ್ ಆಯ್ತು. ಆದ್ರೆ ಈ ಚಿಕ್ಕ ಕಿಂಗ್ಡಮ್ಸ್ ಅವರಿಗೆ ಬೇಕಾದಷ್ಟು ದುಡ್ಡನ್ನ ಎಲ್ಲಿಂದ ತರ್ತಾ ಇದ್ರು? ನಾವು ಶುರುನಲ್ಲಿ ಮಾತಾಡಿದ್ವಲ್ಲ, ಪೆಪ್ಪರ್ಗೆ ಗೋಲ್ಡ್ ಕೊಟ್ರು ಅಂತ. ಆ ಲೆವೆಲ್ಗೆ ರಿಚ್ ಹೇಗಾದ್ರು ಅಂತ ಹೇಳ್ತೀನಿ ಕೇಳಿ. ಹಾ, ಹೇಳಿ. ನಾನು ಅದನ್ನೇ ಕೇಳ್ಬೇಕು ಅಂದ್ಕೊಂಡಿದ್ದೆ. 2 ಮೇನ್ ರೀಸನ್ಸ್ ಇದೆ. ಒಂದು ಫಾರ್ಮಿಂಗ್. ಕೃಷ್ಣ ಗೋದಾವರಿ ರಿವರ್ಸ್ ಪಕ್ಕ ನೆಲದಲ್ಲಿ ಕ್ರಾಪ್ಸ್ ಸೂಪರ್ ಅಡಿ ಬೆಳೆಯುತ್ತಾ ಇದ್ವು. ಎರಡನೇ ರೀಸನ್ ವ್ಯಾಪಾರ ಅಲ್ವಾ? ಪ್ರಪಂಚದ ಜೊತೆ ವ್ಯಾಪಾರ. ಹೌದು. ಸಿಲ್ಕ್ ರೂಟ್ ಅಂತ ಒಂದು ದೊಡ್ಡ ದಾರಿ ಇತ್ತು. ಅದರ ಮೂಲಕ ಸಿಲ್ಕ್ ಮತ್ತು ಸ್ಪೈಸಸ್ ಎಲ್ಲವನ್ನ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ರು. ಮತ್ತು ವ್ಯಾಪಾರಿಗಳು ಒಂದು ಗ್ರೂಪ್ ಮಾಡ್ಕೊಂಡಿದ್ರು. ಅದನ್ನ ಗಿಲ್ಡ್ಸ್ ಅಂತಾರೆ ಅಲ್ವಾ? ಎಕ್ಸಾಕ್ಟ್ಲಿ. ಈ ಗಿಲ್ಡ್ಸು ಒಂದು ತರ ಬಿಸ್ನೆಸ್ ಟೀಮ್ಸ್ ಇದ್ದಂಗೆ ಕೆಲಸ ಮಾಡ್ತಾ ಇದ್ವು. ಹೋಲ್ಡ್ ಆನ್. ರೋಮನ್ಸ್ ನಮ್ಮಲ್ಲಿ ಬೆಳೆಯುವ ಕರಿಮೆಣಸಿಗೆ ಗೋಲ್ಡ್ ಕೊಡ್ತಾ ಇದ್ರು ಅಂತ ಹೇಳಿದ್ರಿ. ಆದ್ರೆ ರೋಮನ್ಸ್ ಇರೋದು ಯುರೋಪ್ನಲ್ಲಿ. ಹೌದು. ನಾವಿರೋದು ಇಂಡಿಯಾನಲ್ಲಿ. ಆ ಕಾಲದಲ್ಲಿ ಏರೋಪ್ಲೇನ್ಸ್ ಇಲ್ಲ, ಮೋಟಾರ್ಸ್ ಇಲ್ಲ. ಅಷ್ಟು ದೂರ ಹೇಗೆ ಟ್ರಾವೆಲ್ ಮಾಡಿದ್ರು? ಇದು ಸ್ವಲ್ಪ ಮೂವಿ ಸ್ಟೋರಿ ಥರ ಅನಿಸ್ತಾ ಇದೆ. ಇಲ್ಲಿ ಅಸಾಲಿ ಸೈನ್ಸ್ ಇರೋಲ್ ನೋಡಿ. ಅವರು ಬಳಸ್ತಾ ಇದ್ದು ನೇಚರ್ನ ಪವರ್. ಅದೇ ಮಾನ್ಸೂನ್ ಗಾಳಿ. ಹೋ, ಮಾನ್ಸೂನ್ ಗಾಳಿ ಬಳಸಿ ಟ್ರಾವೆಲ್ ಮಾಡ್ತಾ ಇದ್ರಾ? ಹೌದು ಹೌದು. ರೋಮನ್ಸ್ಗೆ ಗೊತ್ತಾಯ್ತು, ವರ್ಷದೊಂದು ಟೈಮಲ್ಲಿ ಗಾಳಿ ಇಂಡಿಯಾ ಕಡೆ ಬೀಸುತ್ತೆ, ಇನ್ನೊಂದು ಟೈಮಲ್ಲಿ ವಾಪಸ್ ಬೀಸುತ್ತೆ ಅಂತ. ಸೊ ಅವರು ಆ ಗಾಲಿ ಡಿರೆಕ್ಷನ್ ಬಳಸಿ ಮ್ಯಾರಿಟೈಮ್ ಟ್ರೇಡ್ ಮಾಡಿದ್ರು. ಅಂದ್ರೆ ಸಮುದ್ರದ ಮೇಲೆ ಹಡಗುಗಳಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಪರ್ಫೆಕ್ಟಲ್ಲಿ ಹೇಳಿದ್ರಿ. ವಾವ್! ಗಾಳಿಯ ಸ್ಪೀಡ್ ಬಳಸಿ ಹೈಕ್ಸ್ಲ ಸೈಕಲ್ ಓಡಿಸಿದಂಗೆ ಅವರು ಶಿಪ್ ಓಡಿಸಿದ್ರು. ಇದು ಎಂಥ ಸ್ಮಾರ್ಟ್ ಐಡಿಯಾ! ಇದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದ್ರೆ, ಸತ್ವಾಹನ ಸ್ಥಾಂಕಿಸಿದ ಕೆಲವು ಕಾಯಿನ್ಸ್ ಮೇಲೆ ಆ ಹಡಗಿನದು ಚಿತ್ರ ಕೂಡ ಹಾಕಿದ್ರು. ಹಡಗಿನ ಚಿತ್ರ ಕಾಯಿನ್ಸ್ ಮೇಲ? ಇದು ಅವರಿಗೆ ಈ ಮ್ಯಾರಿಟೈಮ್ ಟ್ರೇಡ್ ಮೇಲಿದ್ದ ಪ್ರೌಡ್ ಫೀಲಿಂಗ್ನ ತೋರಿಸುತ್ತೆ ಅಲ್ವಾ? ಖಂಡಿತ. ಸಿಲ್ವರ್, ಕಾಪರ್ ಮತ್ತು ಲೀಡ್ ಬಳಸಿ ಹೊಸ ಕಾಯಿನ್ಸ್ ಮಾಡ್ತಾ ಇದ್ರು. ಸೊ ಅಶೋಕನ ಎಂಪೈರ್ ಬ್ರೇಕ್ ಆದ್ರೂ ಇಂಡಿಯಾ ಒಂದು ಡಾರ್ಕ್ ಟೈಮ್ಗೆ ಹೋಗಿಲ್ಲ ಅನ್ನೋದು ಕ್ಲಿಯರ್ ಆಯ್ತು. ಬದಲಿಗೆ ಹೊಸ ಹೀರೋಸ್ ಬಂದ್ರು. ಥಾಯಿಗಳು ಪವರ್ನಲ್ಲಿದ್ರು.
ನೇಚರ್ನ ಗಾಲಿ ಬಳಸಿ ಫಾರಿನ್ ಕಂಟ್ರೀಸ್ ಜೊತೆ ಬಿಸ್ನೆಸ್ ಮಾಡಿದ್ರು ಮತ್ತು ಗೋಲ್ಡ್ನಲ್ಲಿ ಆಟಾಡಿದ್ರು. ಇದು ಬದಲಾವಣೆಯ ಕಾಲ, ಆದ್ರೆ ಒಂದು ಅದ್ಭುತ ಕಾಲ ಅಂತ ಹೇಳಬಹುದು. ಹೌದು, ಒಂದು ಚಾಪ್ಟರ್ ಕ್ಲೋಸ್ ಆದ್ರೆ ಇನ್ನೊಂದು ಹೊಸ ಶ್ರೀಮಂತ ಚಾಪ್ಟರ್ ಶುರು ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್.